ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೊಫೆಷನಲ್ ಟ್ಯಾಕ್ಸ್ ಅಂದ್ರೆ ಏನು, ಮತ್ತೆ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಏನಿದೆ, ಮತ್ತೆ ಯಾರೆಲ್ಲ ಪ್ರೊಫೆಷನಲ್ ಟ್ಯಾಕ್ಸ್ ನ ಫೈಲ್ ಮಾಡಬೇಕು ಅಂತ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ತಿಳಿಯುತ್ತೆ. ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದು ಒಂದು ಕೈಂಡ್ ಆಫ್ ಟ್ಯಾಕ್ಸ್. ಏನ್ ಸ್ಟೇಟ್ ಗೌರ್ಮೆಂಟ್ ಇರ್ತಾರೆ, ಸ್ಟೇಟ್ ಗೌರ್ಮೆಂಟ್ ಅವರು ಒಂದು ಸ್ಯಾಲರಿಡ್ ಇರ್ಬೋದು ಅಥವಾ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ ಮೇಲೆ ಒಂದು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ. ಇದನ್ನೇ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಕರಿತೀವಿ. ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಯಾರೆಲ್ಲ ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ ನೋಡೋದಾದ್ರೆ, ಒಂದು ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲಿ ಇರ್ಬೋದು ಅಥವಾ ಗೌರ್ಮೆಂಟ್ ಎಂಟಿಟಿಲಿ ವರ್ಕ್ ಮಾಡೋಂಥ ಇಂಡಿವಿಜುವಲ್ಸ್ ಇರ್ಬೋದು, ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ಸ್ ಇರ್ಬೋದು, ಒಂದು ಡಾಕ್ಟರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಲಾಯರ್ಸ್, ಈ ತರ ಪ್ರೊಫೆಷನಲ್ಸ್ ಯಾರು ಇರ್ತಾರೆ ಇವ್ರು ಕೂಡ ಒಂದು ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಈ ಪ್ರೊಫೆಷನಲ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅಂತ ನೋಡೋದಾದ್ರೆ, ಅಂದ್ರೆ ಪ್ರತಿ ಸ್ಟೇಟಿಗೂ ಅವ್ರದೇ ಆದ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಇರುತ್ತೆ. ನಾವು ಕರ್ನಾಟಕದ ನೋಡೋದಾದ್ರೆ, ಯಾರು ಒಂದು ಸ್ಯಾಲರಿಡ್ ಇಂಡಿವಿಜುವಲ್ ಇರ್ತಾರೆ ಅವ್ರದ್ದು ಮಂತ್ಲಿ ಸ್ಯಾಲರಿ ಬಂದ್ಬಿಟ್ಟು ₹1 ₹24,999 ಯಾರು ಮಂತ್ಲಿ ಸ್ಯಾಲರಿ ತಗೋತಾರೆ ಅವ್ರೇನು ಕಟ್ಟಂಗಿಲ್ಲ. ಒಂದು 25,000 ಮತ್ತೆ ಅದ್ರ ಮೇಲೆ ಯಾರು ಸ್ಯಾಲರಿ ತಗೋತಾರೆ ಅವರು ಮಂತ್ಲಿ ₹200 ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಮತ್ತೆ ಒಂದು ಇಂಡಿವಿಜುವಲ್ ಅಂತ ಏನ್ ಹೇಳಿದ್ವಿ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಇರ್ಬೋದು, ಮತ್ತೆ ಪ್ರೊಫೆಷನಲ್ ಅಂತ ಅಂದ್ರೆ ಲಾಯರ್ಸ್, ಡಾಕ್ಟರ್ಸ್, ಈ ತರ ಇವ್ರು ಬಂದ್ಬಿಟ್ಟು ₹2,500 ವರ್ಷಕ್ಕೊಂದ್ಸತಿ ಇವರು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಎವ್ರಿ ಇಯರ್ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏಪ್ರಿಲ್ ಮಂತ್ 30 ಒಳಗಡೆನೆ, ಏಪ್ರಿಲ್ 30 ಒಳಗಡೆನೆ ಎವ್ರಿ ಇಯರ್ ಪೇಮೆಂಟ್ ಮಾಡ್ಬೇಕಾಗುತ್ತೆ ಇವರು. ಮತ್ತೆ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಅಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಎನ್ರೋಲ್ಮೆಂಟ್, PTEC ಅಂತ ಕರಿತೀವಿ. ಇನ್ನೊಂದು ಪ್ರೊಫೆಷನಲ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಅಂತ ಕರಿತೀವಿ, PTRC. ಈ PTEC ನಲ್ಲಿ ನೋಡೋದಾದ್ರೆ ಏನು ಅವರು ಸೆಲ್ಫ್ ಎಂಪ್ಲಾಯ್ಡ್ ಮತ್ತೆ ಏನ್ ಪ್ರೊಫೆಷನಲ್ ಅಂತ ಕರೆದ್ವಿ, ಅವರು ಒಂದು PTEC ಅಂದ್ರೆ ಏನು ಪ್ರೊಫೆಷನಲ್ ಟ್ಯಾಕ್ಸ್ ಎನ್ರೋಲ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಅವರು ಎನ್ರೋಲ್ ಆಗ್ಬಿಟ್ಟು ಅವರೇ ಪೇ ಮಾಡ್ಬೇಕಾಗುತ್ತೆ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ. ಮತ್ತೆ ಸೆಕೆಂಡ್ ಒನ್ ಪ್ರೊಫೆಷನಲ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಅಂದ್ರೆ PTRC. ಇದು ಬಂದ್ಬಿಟ್ಟು ಯಾರು ಏನು ಸ್ಯಾಲರಿಡ್ ಎಂಪ್ಲಾಯೀಸ್ ಇರ್ತಾರಲ್ವಾ, ಅವ್ರ ಎಂಪ್ಲಾಯರ್ ಬಂದ್ಬಿಟ್ಟು ಒಂದು ₹200 ಅವ್ರ ಮಂತ್ಲಿ ಸ್ಯಾಲರಿನಲ್ಲಿ ಡಿಡಕ್ಟ್ ಮಾಡ್ಬಿಟ್ಟು ಬಿಹಾಫ್ ಆಫ್ ಅವ್ರ ಎಂಪ್ಲಾಯಿ ಇರ್ತಾರಲ್ವಾ ಅವ್ರ ಪರವಾಗಿ ಇವರು ಗೌರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಯಾರ್ದು ಸ್ಯಾಲರಿ 25,000 ಜಾಸ್ತಿ ಇರುತ್ತೆ ಅವರಲ್ಲಿ ₹200 ಇವರು ಮಂತ್ಲಿ ಪೇಮೆಂಟ್ ಅಲ್ಲಿ ಕಟ್ ಮಾಡ್ಬಿಟ್ಟು ಅವರು ಪೇ ಮಾಡಬೇಕಾಗುತ್ತೆ. ಇವಾಗ ಒಂದು ಎನ್ರೋಲ್ಮೆಂಟ್ ಅನ್ನ ಹೇಗೆ ಮಾಡ್ಕೋಬೇಕು PTEC ಅಂತ ನೋಡೋದಾದ್ರೆ, ಒಂದು ಎವ್ರಿ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ ಅಂಡರ್ GST ಅಂದ್ರೆ GST ಅಂಡರ್ ಅಲ್ಲಿ ಯಾರ್ದೆಲ್ಲ ರಿಜಿಸ್ಟರ್ ಆಗಿರುತ್ತೆ ಅವರು ಒಂದು ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಪೇ ಮಾಡೋದೊಂದು ಕಂಪಲ್ಸರಿ ಆಗಿರುತ್ತೆ. ಬಿಫೋರ್ 30th ಏಪ್ರಿಲ್ ಫೈನಾನ್ಷಿಯಲ್ ಬಿಗಿನಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರ್ ಅಂದ್ರೆ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗೇನೆ ಅವರು ಒಂದು 30 ಏಪ್ರಿಲ್ ಒಳಗಡೆನೆ ಒಂದು ಟ್ಯಾಕ್ಸ್ ಅನ್ನ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಪೆನಾಲ್ಟಿ ಎಲ್ಲ ಬರುತ್ತೆ. ಫಸ್ಟ್ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ ಏನಿದೆ, ಈ ಒಂದು ವೆಬ್ಸೈಟ್ಗೆ ಒಂದು GST ನಂಬರ್ ಇರೋರು ಇರ್ಬೋದು ಅಥವಾ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಇರ್ಬೋದು, ಅವರು ಎನ್ರೋಲ್ಮೆಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಎನ್ರೋಲ್ಮೆಂಟ್ ಟೈಪ್ ಕೇಳ್ತಾ ಇದೆ, ಒಂದು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನ್ ಅಲ್ಲ ಅಥವಾ ನೀವು GST ಎನ್ರೋಲ್ಡ್ ಟ್ಯಾಕ್ಸ್ ಪೇಯರ್ ಅಂತ ಕೇಳ್ತಾ ಇದೆ. ನೀವು ಯಾವುದು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ನೀವು ಒಂದು ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಈ ರೀತಿ ಪ್ರೊಫೈಲ್ ಮತ್ತೆ ರಿಟರ್ನ್ ಅಂಡ್ ಟ್ಯಾಕ್ಸ್ ಪೇಮೆಂಟ್ ಈ ತರ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು ಮೇಕ್ PT ಪೇಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಪೇಮೆಂಟ್ ಅಲ್ಲಿ ತೋರಿಸುತ್ತೆ ₹2,500 ತೋರಿಸುತ್ತೆ. ಇಲ್ಲ ಯಾವ್ದಾದ್ರು ಇಂಟ್ರೆಸ್ಟ್ ಪೆನಾಲ್ಟಿ ಇದ್ರೆ ಬರುತ್ತೆ. ಮೇಕ್ ಈ ಪೇಮೆಂಟ್ ಅಂತ ಬಂದ್ಬಿಟ್ಟು ನೀವು ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಪೇಮೆಂಟ್ ಮಾಡಾದ್ಮೇಲೆ ನಿಮ್ಗೊಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಇಲ್ಲಿ. ನೆಕ್ಸ್ಟ್ ಒಂದು PTRC ಅಂತ ಏನ್ ಕರೆದ್ವಿ ಅಂದ್ರೆ ಸ್ಯಾಲರಿಡ್ ಇಂಡಿವಿಜುವಲ್ ಯಾರು ಇರ್ತಾರೆ ಅಂದ್ರೆ ₹200 ಅವ್ರದ್ದು ಅಮೌಂಟ್ ಅಲ್ಲಿ ಏನು ಎಂಪ್ಲಾಯರ್ 25,000 ಯಾರ್ದು ಸ್ಯಾಲರಿ ಜಾಸ್ತಿ ಇರುತ್ತೆ ಅವರಲ್ಲಿ ₹200 ಗೌರ್ಮೆಂಟ್ಗೆ ಕಟ್ಟಬೇಕಾಗುತ್ತೆ ಡಿಡಕ್ಟ್ ಮಾಡಿ. ಇದನ್ನ PTRC ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅದು ವೆಬ್ಸೈಟ್ಗೆ ಒಂದು ಲಿಂಕ್ ನ ಮಾಡ್ಕೊಂಡ್ಬಿಟ್ಟು ಅವರು ಪ್ಯಾನು ಅಥವಾ ಟ್ಯಾನು ಬೇಸ್ಡ್ ಮೇಲೆ ಒಂದು ನ್ಯೂ RC ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ನ್ಯೂ RC ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಒಂದು ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಗೆ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಮೇಕ್ ಈ ಪೇಮೆಂಟ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಅಲ್ಲಿ ಎಂಪ್ಲಾಯೀಸ್ ಡೀಟೇಲ್ಸ್ ಎಲ್ಲ ಕೊಡುತ್ತೆ, ಎಷ್ಟು ಎಂಪ್ಲಾಯೀಸ್ ಇದ್ದಾರೆ ಏನಂತ ಅಂದ್ಬಿಟ್ಟು ಅದೆಲ್ಲ ನೋಡ್ಕೊಂಡು ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಒಂದು ಅದನ್ನ ಪ್ರಿಂಟ್ ಕೂಡ ತಕ್ಕೋಬಹುದು. ಪೇಮೆಂಟ್ ಆದ್ಮೇಲೆ ಈ ರೀತಿ ನಿಮ್ಗೆ ಒಂದು ತೋರಿಸುತ್ತೆ ಪೇಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಒಂದು ಪ್ರೊಫೆಷನಲ್ ಟ್ಯಾಕ್ಸ್ ಪೇಮೆಂಟ್ ಮಾಡೋದಕ್ಕೆ ಒಂದು ಡ್ಯೂ ಡೇಟ್ ಏನಿರುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ಬಂದ್ಬಿಟ್ಟು ಒಂದು PTEC ಅಂತ ಏನ್ ಕರೆದ್ವಿ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಮತ್ತು ಪ್ರೊಫೆಷನಲ್ ಯಾರು ಇರ್ತಾರೆ ಅವ್ರು ಬಂದ್ಬಿಟ್ಟು ಆನ್ಯುಯಲಿ ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ 30 ಏಪ್ರಿಲ್ ಅಂದ್ರೆ ಯಾವಾಗ ಫೈನಾನ್ಷಿಯಲ್ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅವಾಗ ಆ ಮಂತ್ ಏಪ್ರಿಲ್ ಫೈನಾನ್ಷಿಯಲ್ ಸ್ಟಾರ್ಟ್ ಆಗೋದು. ಆ ಏಪ್ರಿಲ್ ಅಲ್ಲಿ 30 ಏಪ್ರಿಲ್ ಒಳಗಡೆ ಒಂದು ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ PTRC ಬಂದ್ಬಿಟ್ಟು ಅವರು ಮಂತ್ಲಿ ಪೇಮೆಂಟ್ ಮಾಡಬೇಕು. ಅಂದ್ರೆ ಒಂದು 20ನೇ ತಾರೀಕು ಏನಿರುತ್ತೆ ಮಂತ್ ಅಂದ್ರೆ ಲಾಸ್ಟ್ ಇವಾಗ ಎಕ್ಸಾಂಪಲ್ ಒಂದು ಜನವರಿ ಮಂತ್ ಫೆಬ್ರವರಿ 20 ಒಳಗಡೆ ಇವರು ಒಂದು ಪೇಮೆಂಟ್ ಮಾಡ್ಬೇಕಾಗುತ್ತೆ PTRC ಲಿ. ಇದು ಒಂದು ಡ್ಯೂ ಡೇಟ್.
ಇಷ್ಟು ಒಂದು ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್. ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ಮತ್ತೆ ಯಾರೇ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಇರ್ಬೋದು, ಮತ್ತೆ ಅದೇ ಒಂದು ಪ್ರೊಫೆಷನಲ್ ಇರ್ಬೋದು, ನೀವು ಇನ್ನೂ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂತಾರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಒಂದು ಎಂಪ್ಲಾಯರ್ ಯಾವುದೇ ಒಂದು ಕಂಪ್ನಿಯವ್ರು ಇರ್ಬೋದು, ನಿಮ್ಮದು ಎಂಪ್ಲಾಯೀಸ್ ಯಾರ್ದು 25,000ಗಿಂತ ಸ್ಯಾಲ್ರಿ ಜಾಸ್ತಿ ಪಡಿತಾ ಇದ್ದಾರೆ, ಅವ್ರದ್ದೊಂದು ಟ್ಯಾಕ್ಸ್ ಪೇಮೆಂಟನ್ನು ಮಾಡಬೇಕು, ಇಲ್ಲ ನೀವು PT ರಿಜಿಸ್ಟ್ರೇಷನ್ನ ಮಾಡಿಸ್ಕೋಬೇಕು ಅಂತಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟ್ರೇಷನ್ನ ಮಾಡಿಸ್ಕೋಬೋದು. ಮತ್ತು ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋರಿಗೆ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗಲಿ. ಲಾಸ್ಟ್ ವಿಡಿಯೋದಲ್ಲಿ ITR ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ITR ಏನಕ್ಕೆ ಮಾಡಿಸ್ಕೋಬೇಕು ಮತ್ತು ಯಾರೆಲ್ಲ ಮಾಡಿಸ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆ ವಿಡಿಯೋ ಕೂಡ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಮತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ಆ ವಿಡಿಯೋ ಕೂಡ ನೋಡ್ಬೋದು. ನೀವು ಇನ್ನೂ ITR ಫೈಲಿಂಗ್ ಮಾಡಿಸ್ಕೊಂಡಿಲ್ಲ ಅಂದರೆ ಇನ್ನೂ 31 ಜುಲೈ ತನಕ ಇನ್ನು ITR ಫೈಲಿಂಗ್ ಟೈಮ್ ಇದೆ. ಬಟ್ ನೀವು ಸ್ಟಾರ್ಟಿಂಗ್ ಮಾಡಿಸ್ಕೊಂಡ್ರೆ ಬೆಟ್ರು. ಒಂದು ಫೈನಾನ್ಷಿಯಲ್ ಇಯರ್ ಏನು ಎಂಡ್ ಆಗಿದೆ, ಆ ಫೈನಾನ್ಷಿಯಲ್ ಇಯರ್ 23-24 ಇವಾಗ ಒಂದು ಲಾಸ್ಟ್ ಡ್ಯೂ ಡೇಟ್ ಒಳಗಡೆ ನೀವು ಫೈಲ್ ಮಾಡಿಸ್ಕೊಳ್ಳಿ. ನೀವು ITR ಫೈಲ್ ಮಾಡಿಸ್ಕೋಬೇಕು ಅಂದ್ರೆ ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫೈಲ್ ಮಾಡಿಸ್ಕೋಬಹುದು. ಇಲ್ಲಿ ಮೈ ಕ್ಯಾಪಿಟಲ್ ಅಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಯಾವ್ದೆಲ್ಲ ಸರ್ವಿಸಸ್ ಇದಾವೆ ಅಂತ ನೋಡೋದಾದ್ರೆ GST ಅಂಡ್ FSSI ರಿಜಿಸ್ಟ್ರೇಷನ್ ಅಂದ್ರೆ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, GST ಮಂತ್ಲಿ ಫೈಲಿಂಗು, ಮತ್ತೆ MSME ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್ ಅಥವಾ ಒಂದು ಬ್ರಾಂಡ್ ರಿಜಿಸ್ಟ್ರೇಷನ್, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಲೇಬರ್ ಲೈಸೆನ್ಸ್, ESI ಮತ್ತೆ PF ರಿಜಿಸ್ಟ್ರೇಷನ್ ಅಂಡ್ ಫೈಲಿಂಗು, ITR ಫೈಲಿಂಗ್ ಇರ್ಬೋದು, ISO ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್, ಲೋನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದಾವೆ. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಸ್ಕೊಳ್ಳೋದಿದ್ರು ಕೂಡ ಮಾಡಿಸ್ಕೋಬಹುದು. ಈ ರೀತಿ ಎಲ್ಲ ಸರ್ವಿಸಸ್ ನ ಮಾಡ್ಕೋಬಹುದು. ಅದು ಕ್ಲೌಡ್ ಕಿಚನ್ಗೆ ಏನು ನೀವು ರಿಜಿಸ್ಟರ್ ಮಾಡ್ಕೋತೀರಾ, ಒಂದು ಫುಡ್ ಲೈಸೆನ್ಸ್ ಮಾಡಿಸ್ಕೊಂಡು ಕ್ಲೌಡ್ ಕಿಚನ್ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅಂದ್ರೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಜೊತೆ ಏನಾದ್ರೂ ನೀವು ಟೈಅಪ್ ಆಗಬೇಕು ಕ್ಲೌಡ್ ಕಿಚನ್ ಮಾಡ್ಕೊಂಡು ಅಂದ್ರೆ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದಾವೆ ನೋಡಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಮತ್ತೆ ಒಂದು ಮೇಲ್ ID ಕೂಡ ಇದೆ. ಇದೆರಡಕ್ಕೂ ನೀವು ವಾಟ್ಸಪ್ ಕೂಡ ಇದೆ ನಂಬರ್. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಯಾವ ಸರ್ವಿಸಸ್ ಬೇಕು ಆ ಸರ್ವಿಸಸ್ ನ ಪಡ್ಕೋಬಹುದು. ಮತ್ತೆ ನಮ್ಮ ಚಾನಲ್ ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಮತ್ತೆ ಹೋಮ್ ಬೇಸ್ಡ್ ಬಿಸ್ನೆಸ್ ವಿಡಿಯೋಸ್ ಹಾಕಿದೀವಿ. ಯಾರೆಲ್ಲ ಒಂದು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅವರಿಗೆ ಒಂದು ಶೂಟ್ ಆಗುವಂತ ಬಿಸ್ನೆಸ್ ವಿಡಿಯೋಸ್, ಆ ವಿಡಿಯೋಗಳನ್ನ ನೋಡ್ಬೇಕು ಅಂತಂದ್ರೆ ಮತ್ತೆ ನಾವು ಮಾಡೋ ಬಿಸ್ನೆಸ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಆಗ ನೀವು ಆ ವಿಡಿಯೋಗಳನ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.